ಅಲ್ಲಿ ಆಸರೆ ಫೌಂಡೇಶನ್ ಅವರು ಅಲ್ಲೂ ಮತ್ತೆ ಫಿಸಿಯೋಥೆರಪಿ ಮಾಡ್ತಾರೆ, ಹೋಗಿ ತೋರಿಸಿ ನಿಮ್ಗೆ ಒಳ್ಳೇದಾಗ್ತದೆ. ಆರೋಗ್ಯ ಯಾರು ಕೊಡೋದಿಲ್ಲ ಕೇಳ್ರಿ. ನಾನು ರೈತ ಮಗನಾಗಿದ್ಕೊಂಡು ನಾನು ಕೇಳ್ತಾ ಇದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಎಲ್ಲಿ ಚೆಕಪ್ ಮಾಡಿಸ್ರಿ, ಆಸರೆ ಫೌಂಡೇಶನ್ ಅವ್ರು ಮಾಡ್ತಾವ್ರು ಅಂತ ಹೇಳಿ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬೆಂಕಿ ತೋರಿಸ್ತೀನಿ ಅಂತ ಬರ್ಬೋದು, ಬೆಂಕಿನೂ ಇಲ್ಲ ಏನೂ ಇಲ್ಲ, ಚಳಿಗೆ ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಯಾರೋ ವರ್ತೂರ್ ಸಂತೋಷ್ ಅವರು ಇದೇ ವೇದಿಕೆಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಕಲಾಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ವು. ನಮ್ಮ ನ್ಯಾಷನಲ್ ಸ್ಟಾರ್, ನಮ್ಮ ಹೆಮ್ಮೆ, ನಮ್ಮ ಕರ್ನಾಟಕ ಗೌರವ ರಾಕಿಂಗ್ ಸ್ಟಾರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡಿ. ಯಾಕೆಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಹೆಮ್ಮೆ KGF ಮೂಲಕ ದಾಖಲೆ ಸೃಷ್ಟಿ ಮಾಡಿದಂಥ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಬಂದು ಮಾತನಾಡಿದರೆ ಏನು ಮಾತಾಡ್ತಾ ಇದ್ರು ಅಂತ ನಿಮ್ಮ ಮಧ್ಯೆ. ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷ ಆಗುತ್ತೆ. ಒಂದೊಂದು ತಿಳ್ಕೊಳ್ಳಿ, ಈ ವೇದಿಕೆ ಬಂದು ಇಲ್ಲಿ ಮಾತನಾಡೋದಂಥವರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳಾಗಿದ್ದಾರೆ. ಉದಾಹರಣೆಗೆ ನಾನು ಕೂಡ ಹೌದು. ನನಗೆ ಮೊದಲಿಗೆ ಕರ್ನಾಟಕ ಸಮ್ಮಾನದಲ್ಲಿ ಕಲಾಭೂಷಣ ಪ್ರಶಸ್ತಿ ಕೊಟ್ಟಂಥ GKGS ಗೆಲುವು ಕನ್ನಡ ಗೆಳೆಯರ ಸಮಿತಿಯ ಎಲ್ಲ ಸದಸ್ಯರಿಗೂ, ಎಲ್ಲ ಅಣ್ತಂದ್ರಿಗೂ ಒಳ್ಳೆಯದಾಗಲಿ. ಯಾವುದೇ ಒಂದು ಸಿನಿಮಾ ನೋಡಿದ್ರು ದಯವಿಟ್ಟು ಮನಸ್ಫೂರ್ತಿಯಾಗಿ ನೋಡಿ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಆದರೆ ಈ ಒಂದು ವೇದಿಕೆಯಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು KGF ಸಿನಿಮಾ ನೋಡಿ ಗಡ್ಡ ಬಿಟ್ಟು ಮನೆ ಹತ್ರ ಬಂದು ಅಣ್ಣ ನೀನು ಗಡ್ಡ ಬಿಟ್ಟಿದ್ದೀನಿ ಅಂತ ಯಾರು ಗಡ್ಡ ತೋರ್ಸಕ್ಕೆ ಬರಬೇಡಿ. ಸಾಲ ಮರದ ತಿಮ್ಮಕ್ಕ ನೋಡಿ 4 ಗಿಡ ತೋರಿಸಿ ತುಂಬ ಖುಷಿ ಪಡ್ತೀನಿ ಅಂತ ಹೇಳ್ತಾ